ಕೆಲಸ ಕಾರ್ಯ ಮಾಡ್ತಾ ತಿರುಗಾಡ್ತಾ ಕೂಡ್ತಾ ಏನೇ ಮಾಡ್ತಾ ಇದ್ರೂ ಪಾಪ ನೆನಪಿನೇ ಇದ್ದೀವಿ. ಆ ಒಂದು ಅವೇರ್ನೆಸ್ ಜಾಗೃತಿ ನಮಗಿದೆ ಅಂತಂದರೆ ನಮ್ಮ ಜೀವನನೇ ಏನಿದೆ ರೀ, ಯೋಗಿ ಜೀವನ. ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕೆ ಮಮ್ಮ ಉತ್ತರ ಕೊಡ್ತಾರೆ. ಮಮ್ಮರವ್ರಿಗೆ ಏನು ಪ್ರಶ್ನೆ ಕೇಳಿದ್ರು, ನಾವು ನಡೀತಾ ತಿರುಗಾಡ್ತಾ ಯೋಗದ ಶ್ರೇಷ್ಠ ಅವಸ್ಥೆಯಲ್ಲಿ ಸ್ಥಿತ ಆಗಬೇಕು ಅಂತಂದರೆ ಏನು ಮಾಡಬೇಕು? ಅದಕ್ಕೆ ಮಮ್ಮ ಹೇಳಿದ್ರು, ವಾಸ್ತವವಾಗಿ ನಮ್ಮ ಜೀವನನೇ ಸ್ವಾಭಾವಿಕ ಯೋಗಿ ಜೀವನ ಆಗಿದೆ. ಆದ್ದರಿಂದ ಯಾಕಂದರೆ ಯೋಗದಲ್ಲಿ ನಿಶ್ಚಯ ಇದೆ. ಅಂದಮೇಲೆ जो हर दम निश्चय को कायम रख प्रैक्टिकल वह स्वरूप बन जाना. ಪ್ರತಿ ಕ್ಷಣ ನಿಶ್ಚಯವನ್ನು ಕಾಯಮಾಗಿ ಇಟ್ಟುಕೊಂಡು ಪ್ರಾಕ್ಟಿಕಲ್ ಆಗಿದ್ದಾಗ ಆ ಸ್ವರೂಪದಲ್ಲಿ ಇರ್ತದೆ. ನಿಶ್ಚಯ ರೂಪ ಬನ್ ಕರ್ಮೇಂದ್ರಿಯೋ ಸೇ ಕರ್ಮ ಕರ್ಮ. ನಿಶ್ಚಯ ರೂಪದಲ್ಲಿ ಇದ್ದು कर्मेंद्रियಗಳಿಂದ कर्म माने. बल स्थूल कर्मेंद्रिय कोई भी कार्य करती रहे मगर खुद को उसकी सुख स्वरूप अवस्था में लवलीन रहना है. कर्मेंद्रिಯಗಳಿಂದ ಬೇರೆ ಏನಾದರೂ ಕೆಲಸ ಕಾರ್ಯ ಮಾಡ್ತಿರ್ಬೋದು, ಆದರೆ ಸ್ವತಃ ಏನು ಅನುಭವ ಮಾಡಿರಿ, ನಾನು ಸುಖ ಸ್ವರೂಪ ಆತ್ಮ ಇದ್ದೇನೆ. ಮನಸಾರ ಏನು ಅನುಭವ ಮಾಡಿರಿ, ನಾನು ಸುಖ ಸ್ವರೂಪ ಆತ್ಮ ಇದ್ದೇನೆ. ಕೈಯಿಂದ ಅಥವಾ ಇಂದ್ರಿಯಗಳಿಂದ ಏನು ಕರ್ಮ ಮಾಡ್ತಾ ಇದ್ದೀರಿ, ಆ ಕರ್ಮದ ಜೊತೆಗೆ ಪ್ರಾಕ್ಟಿಕಲ್ ಅನುಭವ ಮಾಡಿರಿ, ನಾನು ಸುಖ ಸ್ವರೂಪ ಆತ್ಮ ಇದ್ದೇನೆ. आपका चेहरा सदा ಸುಖ ಸ್ವರೂಪ ರಮಣೀಕ ದಿಖಾಯಿಜೆ. ಅವಾಗ ತಮ್ಮ ಚೆಹರೆ ಏನು ಕಾಣ್ತದೆ, ಸುಖ ಸ್ವರೂಪ ರಮಣೀಕ ಕಾಣ್ತದೆ. कोई भी अशुद्ध संकल्प विकल्प न रहे. ಯಾವುದೇ ಅಶುದ್ಧ ಸಂಕಲ್ಪ ವಿಕಲ್ಪ ಇರಬಾರದು. ईश्वरीय आनंद में आंतरिक मगन अवस्था में रहो तो फिर कोई भी अशुद्ध संकल्प विकल्प उत्पत्ति नहीं होगी. ಇದಕ್ಕೆ ಸದಾ ನಾವು ಉಮಂಗ ಉತ್ಸಾಹದಲ್ಲಿದ್ದೀವಿ, ಈಶ್ವರೀಯ ಆನಂದದಲ್ಲಿದ್ದೀವಿ, ಅಂದರೆ ಪರಮಾತ್ಮನ ಪ್ರಾಪ್ತಿಯ ಆನಂದದಲ್ಲಿದ್ದೀವಿ. ನನಗೇನು ಸಿಗಬೇಕಾಗಿತ್ತೋ ಎಲ್ಲ ಸಿಕ್ಬಿಟ್ಟದೆ. ನನಗೇನು ಬೇಕಾಗಿತ್ತೋ ಅದು ಎಲ್ಲ ನಾನು ತೊಗೊಂಡ್ಬಿಟ್ಟೀನಿ, ತೃಪ್ತ ಆಗ್ಬಿಟ್ಟೀನಿ, ಖುಷಿ ಆಗ್ಬಿಟ್ಟೀನಿ, ಸುಖದ ಅನುಭವ ಮಾಡ್ತೀನಿ. ಅದಕ್ಕೆ ಆ ರೀತಿ ಅನುಭವ ಮಾಡ್ತಾ ಇದ್ದಾಗ ಆಂತರಿಕವಾಗಿ ಮಗನ ಅವಸ್ಥೆಯಲ್ಲಿ ಆಗ ಯಾವುದೇ ಅಶುದ್ಧ ಸಂಕಲ್ಪಗಳು ವಿಕಲ್ಪಗಳು ಉತ್ಪತ್ತಿ ಆಗುವುದಿಲ್ಲ. ಅಶುದ್ಧ ಸಂಕಲ್ಪ ವಿಕಲ್ಪ ಉತ್ಪತ್ತಿ ಆಗೋದು ಯಾವಾಗ, ನನ್ನ ಒಳಗಡೆ ಕಡಿಮೆ ಇದ್ದಾಗ, ಏನೋ ಇನ್ನೂ ಬೇಕು ಅಂತ ಸಿಗ್ತದ ಇಲ್ಲೋ, ಆಗ್ತದ ಇಲ್ಲೋ, ಮಾಡ್ತೀನೋ ಇಲ್ಲೋ ಅಂತ. ಏನು ಬೇಕಾಗಿತ್ತೋ ಅದು ಎಲ್ಲ ಸಿಕ್ಬಿಟ್ಟದೆ. ಏನು ಮಾಡಬೇಕಾಗಿತ್ತೋ ಎಲ್ಲ ಮಾಡಿ, ಏನು ನನಗೆ ತಗೋಬೇಕಾಗಿತ್ತೋ ಎಲ್ಲ ತಗೊಂಡ್ರಿ, ಏನು ಬಾಬಾ ಕೊಡಬೇಕಾಗಿತ್ತೋ ಎಲ್ಲ ಕೊಟ್ಬಿಟ್ಟಾರೆ. ಪರ್ಸೆಂಟೇಜೇ ಇಲ್ಲ, ಇನ್ನೂ ಬೇಕು ಅನ್ನೋದು ಏನೂ ಇಲ್ಲೇ ಇಲ್ಲ. ಈಗ ಕೊಡ ಪೂರ್ಣ ತುಂಬಿಬಿಟ್ಟದೆ, ಇನ್ನಿಷ್ಟು ಹಾಕ್ತೀನಿ ಅಂದ್ರೆ ಅದ್ರೊಳಗೆ ಜಾಗನೇ ಇಲ್ಲ. ಅವಾಗ ಏನು ಮಾಡ್ತೀವಿ, ಮತ್ತೆ ಹಾಕ್ತೀವ, ಹಾಗೆ ನಾವು ತುಂಬಿಬಿಟ್ಟಿವಿ, ಭರ್ಪೂರ ಆಗ್ಬಿಟ್ಟಿವಿ. ಭರ್ಪೂರ ಆದಾಗ ಅಲ್ಲಿ ಮತ್ತೆ ಸಂಕಲ್ಪ ವಿಕಲ್ಪ ಅನ್ನೋಂಥದ್ದು ಉತ್ಪತ್ತಿ ಆಗೋದೇನೆ ಇಲ್ಲ. ಅದು ಕೊಡ ಅರ್ಧ ಇರ್ತದೆ, ಏನಾಗ್ತದೆ, ತುಳುಕ್ತದೆ. ಇದು ತುಂಬಿಬಿಟ್ಟದೆ ಅಂತಂದರೆ ಸಂಪೂರ್ಣ ಆಗ್ಬಿಟ್ಟದೆ, ಭರ್ಪೂರ ಆಗ್ಬಿಟ್ಟದೆ. ಅದಕ್ಕೆ ಆ ಆನಂದದ ಅನುಭವ ಮಾಡಿದಾಗ ಯಾವುದೇ ಅಶುದ್ಧ ಸಂಕಲ್ಪ ವಿಕಲ್ಪಗಳು ಬರುವುದಿಲ್ಲ. शुद्ध प्योर धरने में जो भी संकल्प उत्पन्न होगा वह लोक संग्रह प्रति अथवा अपनी उन्नति प्रति होगा. ಶುದ್ಧ ಪವಿತ್ರ ಭೂಮಿಯ ಮೇಲೆ ಏನೇ ಸಂಕಲ್ಪ ಉತ್ಪತ್ತಿ ಆಗ್ತದೋ ಅಲ್ಲಿ ಜಗತ್ತಿನ ಕಲ್ಯಾಣದ ಪ್ರತಿಯಾಗಿ ಸ್ವಯಂನ ಉನ್ನತಿ ಪ್ರತಿಯಾಗಿಯೇ ಸಂಕಲ್ಪಗಳು ಹುಟ್ಟುಕೊಳ್ತವೆ. ಹೌದಲ್ರಲ್ಲಿ ಏನಾದ್ರು ಕೊರತೆ ಇತ್ತು ಅಂದರೆ ಇದನ್ನು ತುಂಬ್ಕೋಬೇಕು, ಇದನ್ನು ತುಂಬ್ಕೋಬೇಕು, ಅದನ್ನು ತಗೋಬೇಕು, ಇದನ್ನು ತಗೋಬೇಕು, ಇದು ಸಂಗ್ರಹ ಅದು ಸಂಗ್ರಹ ಮಾಡಬೇಕು ಅಂತ ಮತ್ತೆ ಬೇರೆ ಬೇರೆ ಸಂಕಲ್ಪ ವಿಕಲ್ಪ ಎಲ್ಲ ತುಂಬಿಬಿಟ್ಟದೆ. ನನಗೇನು ಎಲ್ಲ ಸಿಕ್ಬಿಟ್ಟದೆ ಅಂದಾಗ ಅದು ಸಂಪೂರ್ಣ ಶುದ್ಧ ಭೂಮಿ ಆಗ್ತದೆ. ಸಂಪೂರ್ಣ ಶುದ್ಧ ಭೂಮಿಯಲ್ಲಿ ಉತ್ಪತ್ತಿ ಆಗುವಂಥ ಸಂಕಲ್ಪಗಳು ಎಂತಂದ್ರೆ ಶುದ್ಧ ಪವಿತ್ರ ಶ್ರೇಷ್ಠ ಶಕ್ತಿಶಾಲಿ ದೃಢ ಸಂಕಲ್ಪಗಳು ಉತ್ಪತ್ತಿ ಆಗ್ತವೆ. यह अति मीठी सुंदर अवस्था है जो समय पर मदद करती है. ಈ ಅವಸ್ಥೆ ಬಹಳ ಮಧುರವಾದಂತಹ ಸುಂದರ ಅವಸ್ಥೆ. ಈ ಅವಸ್ಥೆ ನಮಗೆ ಸಮಯಕ್ಕನುಸಾರವಾಗಿ ಸಹಯೋಗ ಕೊಡುತ್ತೆ. ऐसे ईश्वरीय अलौकिक मीठी प्योर लाइफ बनाने का अब ही गोल्डन चांस तुम्हें मिला. ಬಾಬಾ ಹೇಳ್ತಾರೆ, ಇಂತಹ
ಈಶ್ವರೀಯ ಅಲೌಕಿಕ ಮಧುರ ಜೀವನ ಮಾಡಿಕೊಳ್ಳುವಂತಹ ಸುವರ್ಣ ಅವಕಾಶ ತಮಗೆ ಈಗ ಸಿಕ್ಕಿದೆ ಅಂತ ಹೇಳ್ತಾರೆ. ಈ ಸಮಯ ಬಿಟ್ಟರೆ ನಮ್ಗೆ ಮತ್ತೆ ಯಾವಾಗಲೂ ಸಿಗ್ತದೆ ಅಂದರೆ ಇಲ್ಲ. ಎಂತಾದರೆ ಈಶ್ವರ ಅಲೌಕಿಕ ಮಧುರ ಪವಿತ್ರ ಜೀವನ ಮಾಡುವಂತಹ ಅವಕಾಶ ಈಗ ನಮಗೆ ಸಿಕ್ಕಿದೆ. तो ऐसी अवस्था बनाने के लिए थोड़ी मेहनत करो. ಇಂತಹ ಅವಸ್ಥೆ ಮಾಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಮೆಹನತ್ ಮಾಡಿರಿ. जब हम योग में बैठते हैं तो अंदर में मंत्र पूजा जप आदि कुछ भी नहीं करते. ಯೋಗದಲ್ಲಿ ಕೂತ್ಕೊಂಡಾಗ ಅಲ್ಲಿ ಯಾವುದೇ ಆಂತರಿಕವಾಗಿ ಮಂತ್ರ ಹೇಳೋದು, ಪೂಜಾ ಮಾಡೋದು, ಮತ್ತೇನಾದ್ರೂ ಹೇಳೋದು ಏನಾದರೂ ಇರ್ತದೇನ್ರಿ? ಯೋಗ ಅಂದರೆ ಏನು? ನಾನು ನನ್ನ ತಂದೆ ಇಬ್ಬರು ಜೊತೆಯಲ್ಲಿ ಇದು ಕುಡ್ಕೊಂಡ್ಬಿಟ್ಟಿವಿ ಅಂದರೆ ಎಲ್ಲ ಇಬ್ಬರು ಒಂದಾಗ್ಬಿಟ್ಟಿವಿ ಅಂತ ಅಂದಮೇಲೆ ಅಲ್ಲಿ ಮತ್ತೆ ಬೇರೆ ಬೇರೆ ಯಾವುದೂ ಇಲ್ಲ. ಆವಾಗ ನೀನು ನನಗೆ ಸಿಕ್ಕಿ ಭಾಳ ಖುಷಿ ಆಯಿತು, ನಾನು ನಿನಗೆ ಸಿಕ್ಕಿ ಭಾಳ ಖುಷಿ ಆಯಿತು ಅಂತ ಹೇಳ್ತಿರ್ತೀವೇನ್ರಿ? ತಕ್ಷಣವೇ ಏನಾಗ್ತದೆ, ಒಬ್ರಿಗೊಬ್ರು ಭಾಳ ಪ್ರೀತಿಯವರು, ಭಾಳ ವರ್ಷದಿಂದ ಸಿಕ್ಕಿರಲಿಲ್ಲ, ಈಗ ಅಚಾನಕ್ಕಾಗಿ ಭಾಳ ದಿನದಿಂದ ಅವ್ರು ಇಂತಜಾರೊಳಗಿದ್ದೀವಿ, ಅವರೇ ಸಿಕ್ಬಿಟ್ರು. ಅವಾಗೇನಾಗ್ತದೆ? ಆಗ ಜಗತ್ತನ್ನೇ ಮರ್ತ್ಬಿಟ್ರು, ಅವರು ಒಂದಾಗ್ಬಿಟ್ರು, ಅವ್ರವ್ರು ಕೂಡಿಬಿಟ್ರು ಅಂತ. ಹಾಗೆ ಬಾಬಾ ನಾನು ಅನ್ನುವಂಥದ್ದು ಸ್ಮೃತಿ ಇದ್ದಾಗ ಬಾಬಾ ಹೇಳ್ತಾರೆ, ಆಂತರಿಕವಾಗಿ ಯಾವುದೇ ಮಂತ್ರಗಳು पूजे ಯಾವುದೂ ಇಲ್ಲ. जैसे भक्ति मार्ग में कोई अंदर ही अंदर प्रार्थना करते हैं, माला जपते हैं, मूर्ति को सामने रख फूल चढ़ाते हैं, वह सब कुछ अंदर ही अंदर करते हैं, जिसको मनसा पूजा कहते हैं. भक्ति ಮಾರ್ಗದಲ್ಲಿ ಆಂತರಿಕವಾಗಿ ಮನಸ್ಸಿನಿಂದ ಏನು ಮಾಡ್ತಾ ಇರ್ತಾರೆ? ಪೂಜಾ ಮಾಡ್ತಿರ್ತಾರೆ, ಹೂ ಏರಿಸ್ತಿರ್ತಾರೆ, ನೀರು ಹಾಕ್ತಿರ್ತಾರೆ. ಇದೆಲ್ಲವೂ ಮನಸಾ ಪೂಜೆ ಅಂತ ಹೇಳಲಾಗ್ತದೆ. लेकिन हमारे योग में हम सिर्फ अपने स्व स्वरूप में स्थित हो सुख स्वरूप बन जाते हैं. ಆದರೆ ಯೋಗ ಅಂದರೆ ಏನು? ನಮ್ಮ ಸ್ವಸ್ವರೂಪ, ನನ್ನ ಸ್ವರೂಪ ಸುಖ ಸ್ವರೂಪ ಆಗಿದೆ. ಆ ಸುಖ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀವಿ, ಆಗ ನಮ್ಮ ಸ್ವರೂಪನೇ ಸುಖ ಆಗ್ತದೆ. अपने मन सहित सभी कर्मेंद्रियों को कंट्रोल कर एकाग्रचित बन ईश्वरीय सुख स्वरूप हो जाती है. इसके लिए योग का टाइम पर्सनल मुकरर है. ಬಾಬಾ ಹೇಳ್ತಾರೆ, ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಂಡು ಏಕಾಗ್ರಚಿತ್ತರಾಗಿ ಈಶ್ವರೀಯ ಸುಖ ಸ್ವರೂಪ ಆದಾಗ ಅದಕ್ಕಾಗಿ ಯೋಗದ ಸಮಯ पर्सनल निश्चित ಇರ್ತದೆ. जहाँ एक टाइम पर बैठकर अभ्यास करते हैं, ಒಂದೇ ಸಮಯದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತೇವೆ. सिर्फ व्यक्त बातों से नाता तोड़कर अव्यक्त संबंध से नाता जोड़कर रखना है. ಯೋಗ ಅಂದರೆ ಏನು? ವ್ಯಕ್ತ ಸಂಬಂಧಗಳ ಜೊತೆಗಿರುವಂಥ ಸಂಬಂಧಗಳನ್ನು ಕಟ್ ಮಾಡಿ ಅವ್ಯಕ್ತ ಸಂಬಂಧದ ಜೊತೆಗೆ ಸಂಬಂಧವನ್ನು ಜೋಡಿಸುವುದು. ತೋ ಯಾರು ಸಹಜ ಹೋಗಿ ಅವಾಗ ನೆನಪೇನಾಗ್ತದೆ? ಸಹಜ ಆಗ್ತದೆ. ಅವಾಗೇನು ಕಠಿಣ ಪರಿಶ್ರಮ ಅನ್ನೋಂಥದ್ದು ಯಾವುದೂ ಇಲ್ಲ. ಅಚ್ಚಾ, ಓಂ ಶಾಂತಿ. वरदान ಇದೆ, बाप दादा के साथ द्वारा माया को दूर से ही मूर्छित करने वाले माया जीत जगत जीत भव. ಬಾಪ್ ದಾದಾರವರ ಸಾಥದ ಅಂದರೆ ಸದಾ ಬಾಪ್ ದಾದಾ ನನ್ನ ಜೊತೆಗಿದ್ದಾರೆ ಅನ್ನೋದಿದ್ದಾಗ ಮಾಯೆಯಿಂದ ದೂರ ಮೂರ್ಛಿತ ಆಗುವಂಥವರು, ಮಾಯಾಜೀತ್ ಆಗುವವರು, ಜಗಜ್ಜೀತ್ ಆಗುವವರು ಆಗ್ತೀರಿ. ಯಾವಾಗಂತಾರೆ ಬಾಬಾ? ಸದಾ ಬಾಪ್ ದಾದಾರವರ ಜೊತೆಗೆ ಇರುವಂತಹ ಅಭ್ಯಾಸ ಮಾಡಿದಾಗ, ಸದಾ ಜೊತೆಗಿದ್ದಾಗ ಮಾಯೆಯಿಂದ ದೂರ ಆಗ್ತೀವಿ, ಮಾಯಾಜೀತ್ ಆಗ್ತೀವಿ, ಜಗಜ್ಜೀತ್ ಆಗ್ತೀವಿ. ವಿವರಣೆ, जैसे बाप के स्नेही बने हो ऐसे बाप को साथी बनाओ. ಹೇಗೆ ತಂದೆಗೆ ಸ್ನೇಹಿ ಆಗಿದ್ದೀರಿ, ಹಾಗೆ ತಂದೆಯನ್ನು ಸಾಥಿಯನ್ನಾಗಿ ಮಾಡಿಕೊಳ್ಳಿರಿ. तो माया दूर से ही मूर्छित हो जाएगी. ಬಾಬಾ ಸಾಥಿ ಮಾಡ್ಕೊಂಡಾಗ ಮಾಯೆ ದೂರಿಂದಲೇ ಮೂರ್ಛಿತ ಆಗಿಬಿಡ್ತದೆ. शुरू का जो वायदा है, तुम्ही से खाऊं, तुम्ही से बैठो, तुम्ही से रोग रिहाई करो, रिझाऊं. इसी वायदे
सारी दिनचर्या में हर कार्य बाप के साथ करो. ಅದಕ್ಕೆ ಇದೇ ವಾಯ್ದೆ ಅನುಸಾರ ಏನು ವಾಯ್ದೆ ಮಾಡಿದ್ದೀವಿ? ಬಾಬಾ ನಿನ್ನ ಜೊತೆಗೇ ಇರ್ತೇವೆ, ನಿನ್ನ ಜೊತೆಗೆ ತಿರುಗಾಡ್ತೇವೆ, ನಿನ್ನ ಜೊತೆಗೆ ಊಟ ಮಾಡ್ತೀವಿ, ನಿನ್ನ ಜೊತೆಗೆ ಮಲ್ಕೋತೀವಿ, ನಿನ್ನ ಜೊತೆಗೆ ಹೇಳ್ತೀವಿ. ಬಾಬಾಗೆ ಏನು ಮಾಡಿದ್ದೀವಿ? ವಾಯ್ದೆ ಮಾಡಿದ್ದೀವಿ. ಇದೇ ವಾಯ್ದೆ ಅನುಸಾರವಾಗಿ ನಡೆದಾಗ, ದಿನಚರಿಯಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡಿದಾಗ ಮಾಯೆ ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉಸ್ಕಾ ಡಿಸ್ಟ್ರಕ್ಷನ್ ಹೋ ಜಾಯೇಗಾ, ಮಾಯದನೇ ನಾಶ ಆಗಿಬಿಡ್ತದೆ. साथी को सदा साथ रखो, साथ की शक्ति से व मिलन में मगन रहने से माया जीत जगत जीत बन जाएंगे. ಸಾಥದ ಶಕ್ತಿಯಿಂದ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವಂತಹ ಮಿಲನ ಬಾಬಾ ಇದ್ದಾರೆ ಶಕ್ತಿಯಿಂದ ಮಿಲನ ಮೇ ಮಗನ ರಹನೆ ವಾಲೆ, ಸದಾ ಪರಮಾತ್ಮನ ಮಿಲನದಲ್ಲಿ ಮಗನಾಗಿರುವಂಥವರು ಜಗಜ್ಜೀತ್ ಆಗಿರಿ, माया जीत आगिरी. स्लोगन ಇದೆ, अपनी ऊंची वृत्ति से प्रवृत्ति की परिस्थितियों को चेंज करो. ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಚೆಕ್ ಮಾಡಿಕೊಳ್ಳಿರಿ. ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಯನ್ನು ಚೇಂಜ್ ಮಾಡುವಂಥವರು ಆಗಿರಿ. ನಮ್ಮ ವೃತ್ತಿ ಶ್ರೇಷ್ಠ ಇದ್ದಾಗ ಏನಾಗ್ತದೆ? ಜೀವನನೂ ಕೂಡ ಪರಿಸ್ಥಿತಿಗಳು ಕೂಡ चेंज ಆಗ್ತವೆ. अव्यक्त इशारे ಇದೆ, सदा हर्षित रहने के लिए अपने नेचर को सरल बनाओ, सहनशील बनाओ. ಸದಾ ಹರ್ಷಿತರಾಗಿರಬೇಕು ಅಂದರೆ ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರು ಆಗಿರಿ. अव्यक्त स्थिति रूपी दर्पण को साफ और स्पष्ट करने के लिए सरलता, श्रेष्ठता और सहनशीलता, इन 3 बातों पर ध्यान दो. जो ಬಾಬೆದರ ಅವ್ಯಕ್ತ ಸ್ಥಿತಿ ರೂಪಿ ದರ್ಪಣವನ್ನು ಸ್ವಚ್ಛ ಮಾಡಿಕೊಳ್ಬೇಕು ಅಂದರೆ 3 ಮಾತು ನೆನಪಿರಬೇಕು. ಒಂದು ಸರಳತೆ, ಶ್ರೇಷ್ಠತೆ, ಸಹನಶೀಲತೆ. ಒಂದನೇದು ಸರಳತೆ, ಎರಡನೇದು ಶ್ರೇಷ್ಠತೆ, ಮೂರನೇದು ಸಹನಶೀಲತೆ. ಈ 3 ಮಾತಿನ ಕಡೆಗೆ ಅಟೆನ್ಷನ್ ಕೊಡಿ. अगर तीनों में से एक भी बात कमी आई तो दर्पण पर भी कभी दिखाई पड़ेगा. ಒಂದು ವೇಳೆ 3 ಮಾತುಗಳಲ್ಲಿ ಕಡಿಮೆ ಇತ್ತು ಅಂತಂದರೆ दर्पणनू ಕೂಡ कमी का दाग दिखाई पड़ेगा. इसलिए जो भी कार्य करते हो उसमें साधारणता दिखाई न दे. साधारणपन को श्रेष्ठता में बदली करो. ಸಾಧಾರಣತನವನ್ನು ಶ್ರೇಷ್ಠತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. हर काल में सहनशीलता और वाणी में सरलता को धारण करो, तब सर्विस में सफलता दिखाई देगा. ಬಾಬಾ ಹೇಳ್ತಾರೆ, ಸಾಧಾರಣತೆಯನ್ನು ಶ್ರೇಷ್ಠತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿರಿ. ಪ್ರತಿಯೊಂದು ಕಾರ್ಯದಲ್ಲಿ ಸಹನಶೀಲತೆ ಹಾಗೂ ವಾಣಿಯಲ್ಲಿ ಸರಳತೆಯನ್ನು ಧಾರಣೆ ಮಾಡಿಕೊಳ್ಳಿರಿ. ಆಗ ಸರ್ವಿಸಲ್ಲಿ ಸಫಲತೆ ಕಂಡುಬರುತ್ತದೆ. ಆಗ ಸೇವೆಯಲ್ಲಿ ಸಫಲತೆ